ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು: ಸರ್ಕಾರ ಜಾರಿ ಮಾಡಲು ಹೊರಟಿರುವ ಒಳ ಮೀಸಲಾತಿಯನ್ನು ಕೈಬಿಡಲು ಒತ್ತಾಯಿಸಿ ಮಾರ್ಚ್ 25ಕ್ಕೆ ಬೃಹತ್ ಪ್ರತಿಭಟನಾ ಸಮಾವೇಶ. ಅರವಿಂದ್ ಕುಮಾರ್ ಅರಳಿ. ನವೆಂಬರ್-ಡಿಸೆಂಬರ್ನಲ್ಲಿ ವಿಶ್ವಕರ್ಮ ಸಮುದಾಯದ ಬೃಹತ್ ಪಾದಯಾತ್ರೆ. ಕೆಪಿ ನಂಜುಂಡಿ. ಅಮರ ಬಲಿದಾನ ಕಾಸಿಗೆ ತಲುಪಿದ ದೇಶಭಕ್ತಿ ಯಾತ್ರಿ ಶ್ರೀ ಹವ ಮಲ್ಲಿನಾಥ್ ಮಹಾರಾಜ್. ಸ್ನೇಹ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನಿಂದ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ತಿಳಿಸಿದರು. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಈ ಒಳ ಮೀಸಲಾತಿಯು ಅವೈಜ್ಞಾನಿಕತೆಯಿಂದ ಕೂಡಿದ್ದು, ಇದರಿಂದಾಗಿ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ ಎಂದು ತಿಳಿಸಿದರು. ನಾಗಮೋಹನ್ ದಾಸ್ ಅವರು ತಯಾರಿಸಿದ ಒಳ ಮೀಸಲಾತಿ ವರದಿಯು ಅವೈಜ್ಞಾನಿಕತೆಯಿಂದ ಕೂಡಿದ್ದು, ಈ ವರದಿಯಿಂದಾಗಿ ರೋಸ್ಟರ್ ಪದ್ಧತಿಯಲ್ಲಿ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗುತ್ತದೆ. ಅವಕಾಶದ ವಂಚಿತ ಸಮುದಾಯಗಳ ಮತ್ತಷ್ಟು ಅವಕಾಶಗಳನ್ನು ಕಸಿದುಕೊಂಡಂತಾಗುತ್ತದೆ. ಆದ್ದರಿಂದ ರಾಜ್ಯ ಸರ್ಕಾರ ಜಾರಿ ಮಾಡಲು ಹೊರಟಿರುವ ಒಳ ಮೀಸಲಾತಿಯನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬಲಗೈ ಸಮುದಾಯದ ಬಾಂಧವರು ರಾಜ್ಯದ ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಲಿದ್ದು, ಬೀದರ್ ಜಿಲ್ಲೆಯಿಂದಲೂ ಸಹ ಹೆಚ್ಚಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಬಲಗೈ ಸಮುದಾಯಕ್ಕೆ ಆಗುವ ಅನ್ಯಾಯವನ್ನು ತಿಳಿಸಬೇಕೆಂದು ಹೇಳಿದರು. ಈ ಹೋರಾಟ ಬಹಳ ಮಹತ್ವದ ಆಗಿದ್ದು, ಯಾಕಂದರೆ ಇವಾಗ ನಾವು ಮಹಾದಿಗ ಸಮುದಾಯದವರು ಹೋರಾಟ ಮಾಡಿದ ನೋಡು ನಾವು ಸುಮ್ಮನೆ ಕೂತ ಅಂದರೆ ಅದು ಒಪ್ಪಣ್ಣಾಗ್ತದೆ. ಈಗಾಗಲೇ ನಾವು ಹಲವು ಸಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈಗೇನು ಈ ನಮ್ಮ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದೆ, ಇದು ಅವೈಜ್ಞಾನಿಕವಾಗಿದೆ, ಇದನ್ನು ತಿರಸ್ಕಾರ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಮಾಡಬೇಡ್ರಿ ಅಂತ ಹೇಳಿ ಒತ್ತಾಯ ಕೂಡ ಮಾಡಿದೆವು. ಆದರೂ ಕೂಡ ಕೆಲವರ ಒಂದು ಷಡ್ಯಂತ್ರದಿಂದ ಇದು ಜಾರಿ ಮಾಡಲು ಹೊರಟಿದ್ದಾರೆ. ಇದ್ರಾಗೇನು ರೋಸ್ಟರ್ ಬಿಂದು ಮಾಡಿದ್ದಾರೆ ABC. ಇದರಿಂದ ಬಲಗೈ ಸಮುದಾಯಕ್ಕೆ ಭಾಳ ಹೊಡೆತ ಬೀಳ್ತಾ ಇದೆ. ಯಾಕಂದರೆ ಇದು ಜಾತಿ ಜನಸಂಖ್ಯೆ ಹೆಚ್ಚಿದೆ, ಅವರು ಜಾತಿ ಜನಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ನಾಗಮೋಹನ್ ದಾಸ್ ಅವರು. ಇದು ಭಾಳ ಅವೈಜ್ಞಾನಿಕ ಇದೆ. ಇದಕ್ಕಾಗಿ ಈ ವರದಿಯನ್ನು ತಿರಸ್ಕಾರ ಮಾಡಿ ಹಳೆಯ ಪದ್ಧತಿಯನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಈ ಮುಂದೆ ಬರುವ ದಿನಗಳಲ್ಲಿ ಈ ರೋಸ್ಟರ್ ಬಿಂದು ಮಾಡಬೇಕು, ABC ಮಾಡಬೇಕಾದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ಮಾತ್ರ ಮಾಡಬೇಕು ಅನ್ನೋ ಒತ್ತಾಯದಿಂದ ಇವತ್ತು ಬರುವ 25ನೇ ತಾರೀಕು ಅಂದರೆ ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಒಂದು ಪ್ರತಿಭಟನೆ ರ್ಯಾಲಿ. ಇದು ರ್ಯಾಲಿ ಏನದು ಸರ್ಕಾರ ಮೇಲೆ ಒತ್ತಡ ಇರಲ್ಲ. ಯಾಕಂದರೆ ಈ ಅವೈಜ್ಞಾನಿಕವಾದ ನಾಗಮೋಹನ್ ದಾಸನ ವರದಿ ಇದೆ, ಇದರ ಆಧಾರ ಮೇಲೆ ABC ರೋಸ್ಟರ್ ಬಿಂದು ಮಾಡಿದ್ದಾರೆ. ಇದನ್ನು ರದ್ದು ಮಾಡಿ ಹಳೆಯ ಏನು ಮಾಡಬೇಕಂತ ಈಗಾಗಲೇ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಈಗ 54,000 ಏನು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಈ ಹೊಸ ರಿಸರ್ವೇಷನನ್ನು ಈ 17% ಮಾಡಿದ್ದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾನೂನು ಪ್ರಕಾರ 50%ಗಿಂತ ಹೆಚ್ಚಿಗೆ ಮಾಡೋಕ್ಕೆ ಅವಕಾಶ ಇಲ್ಲ. ಆ ದೃಷ್ಟಿಯಿಂದ ಮುಂದುವರೋ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ವಿಚಾರ ಮಾಡಿ ಕಾನೂನು ಒಂದು ಸಲಹೆ ತಗೊಂಡು ಮುಂದೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಅದೇ ರೀತಿ ಈಗೇನು ಈ ರೋಸ್ಟರ್ ಬಿಂದು ಸಲುವಾಗಿ ಏನು ಮಾದಿಗ ಸಮುದಾಯದವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು, ರಾಜಕೀಯವಾಗಿ ಮಾತನಾಡೋದು, ಆಮೇಲೆ ನಮ್ಮ ಬಲಗೈನ ನಾಯಕರುಗಳನ್ನು ಹೇಳಿಸೋದು, ಇದು ಶುದ್ಧ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ನಮಗೂ ಮಾತಾಡೋಕೆ ಬರ್ತದೆ, ನಾವು ಸುಮ್ಮ ಕೊಡೋದಲ್ಲ. ಅವ್ರ ಸಮಾಜ ನಾಯಕರು ನಾವು ಬೈಬೋದು. ಯಾಕಂದರೆ ನಾವು ಹಿಂದಿನಿಂದ ಬಂದಿದ್ವಿ, ನಾವು ಅಣ್ಣ ತಮ್ಮರಂಗೆ ಇದ್ಕೊಂಡು ಬಂದಿದ್ವಿ. ಮುಂದೂ ಕೂಡ ಅದೇ ರೀತಿ ಇರಬೇಕು. ನಾವು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಇಬ್ಬರು ಕುಂತು ಬಗೆಹರಿಸ್ಕೊಂಡೇ ಸರ್ಕಾರ ಮೇಲೆ ಯಾವುದರ ಕ್ರಮ ಕೈಗೊಳ್ಳಕ್ಕೆ ಹೇಳಬೇಕು. ವಿನ ಯಾರೋ ಒಂದು ಬಂದು ಯಾರೋ ಒಂದು ಹೇಳಿಕೆಗೆ ಇವರು ನಮ್ಮ ಸಮಾಜದ ಸಚಿವರಿಗೆ ಆಗಲಿ ಹಿರಿಯರಿಗಾಗಲಿ ಬೈಯೋದು ಬಹಳ ತಪ್ಪದ.
ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಒಂದು ವೇಳೆ ಇದೇ ರೀತಿ ಅವರು ಮುಂದುವರೆದ್ರೆ ನಾವು ಮುಂದೆ ಕೂಡ ನಮ್ಮ ಜನಾಂಗ ಸುಮ್ಮ ಕೂಡಲ್ಲ. ನಾವು ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತೀವಿ, ಅದು ಮತ್ತೆ ಬೇರೆ. ಅದು ಆಗಬಾರ್ದು. ನಾವು ನೀವು ಸೋದರತ್ವ ಭಾವನೆಯಿಂದ ಇರಬೇಕು, ಮುಂದುವರಿಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು ಸರ್ಕಾರ ಮೇಲೆ ಇಷ್ಟೇ ಹೇಳಕ್ಕೆ ಬಯಸ್ತೀವಿ. ಈ ಕರ್ನಾಟಕ ರಾಜ್ಯ ಬಲಗೈ ಜಾತಿ ಒಕ್ಕೂಟದ ನೇತೃತ್ವ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ಜಿಲ್ಲೆಯ ರಾಜ್ಯದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಅದ್ರ ನಮ್ಮ ಜಿಲ್ಲೆಯ ಹೆಚ್ಚಿನ ಜನ ಅಲ್ಲಿ ಸೇರಬೇಕು. ಕಲೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ವಿಶ್ವಕರ್ಮ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ನವೆಂಬರ್ ಡಿಸೆಂಬರ್ನಲ್ಲಿ ಬೀದರ್ನಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡ ಕೆಪಿ ನಂಜುಂಡಿ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಭಾನುವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ವಿಶ್ವಕರ್ಮ ಸಮಾಜದ 5 ಪ್ರಮುಖ ಕಸುಬುಗಳನ್ನು ನಂಬಿಕೊಂಡು ಶತಮಾನಗಳಿಂದ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಆಳುವ ಸರ್ಕಾರಗಳು ನಮ್ಮ ಸಮಾಜವನ್ನು ಕಡೆಗಣನೆ ಮಾಡುತ್ತಾ ಬರುತ್ತಿದ್ದು ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನು ಮೀಸಲಾತಿಯನ್ನು ನೀಡುತ್ತಿಲ್ಲ. ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆ ಸಮಾಜವನ್ನು ಕಳೆದ 3-4 ದಶಕಗಳಿಂದ ಸಂಘಟಿಸುತ್ತಾ ಬರುತ್ತಿರುವ ನಾವು ಈಗ ಬೃಹತ್ ಪ್ರತಿಭಟನೆ ಮೂಲಕ ನಮ್ಮ ಮೀಸಲಾತಿ ಹಕ್ಕನ್ನು ಕೇಳಲು ಹೊರಟಿದ್ದೇವೆ. ಮುಂಬರುವ ನವೆಂಬರ್ ಡಿಸೆಂಬರ್ನಲ್ಲಿ ಬೀದರ್ನಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 25,000 ಜನರು ಬೀದರ್ನ ನೆಹರು ಪೀರಿಯಂನಲ್ಲಿ ಇರುವ ಮೂಲಕ ಪ್ರತಿಭಟನೆಗೆ ಇಲ್ಲಿಂದ ವಿದ್ಯುತ್ ಚಾಲನೆ ನೀಡಲಿದ್ದೇವೆ ಎಂದರು. ಇದೇ ವೇಳೆ ತಿಂಥಿಣಿ ಮೌನೇಶ್ವರ ಜಾತ್ರೆಯಲ್ಲಿನ ಮೂಲಭೂತ ಕೊರತೆ ಹಾಗೂ ಹಂಪಿ ಉತ್ಸವದಲ್ಲಿ ವಿಶ್ವಕರ್ಮ ಸಮಾಜದ ಕಡೆಗಣನೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಇಡೀ ತನ್ನ ಜೀವಮಾನವನ್ನೇ ಶತಶತಮಾನಗಳಿಂದ ಸಮಾಜಕ್ಕೆ ಸಂಸ್ಕೃತಿಗೆ ಜೀವನವನ್ನೇ ಮುಡಿಪಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದವರು ಏನು ತಪ್ಪು ಮಾಡಿದ್ರು? ನಮಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮನ್ನು ತಿರಸ್ಕಾರ ಮಾಡೋದಾದರೆ ಮತ್ತು ನಾವು 5 ಕಸುಬುಗಳ ಮೂಲಕ ಇನ್ನೊಂದು ಮುಖ ಸಂಸ್ಕೃತಿಗೆ ಅಂತ ನಾವು ಕೆಲಸ ಮಾಡೋದ್ರಲ್ಲಿ ಏನಾದರೂ ಅರ್ಥ ಇದೆ ಅಂತ ಯೋಚನೆ ಮಾಡೋಕ್ಕಂಥ ಪರಿಸ್ಥಿತಿ ಬರ್ತದೆ. ಈಗ ಹಾಗೆ ಹೋಗಿದೆ. ಎಲ್ಲೂ ಕೂಡ ನಮ್ಮವರು ಕಮ್ಮಾರಿಕೆ ಕೆಲಸಕ್ಕೆ ಸರ್ಕಾರದ ಯಾವುದೇ ಪ್ರೋತ್ಸಾಹ ಇಲ್ಲ, ಬಡಗೇರರಿಗೆ ಯಾವುದೇ ಪ್ರೋತ್ಸಾಹ ಇಲ್ಲ. ಆಮೇಲೆ ನಮ್ಮ ಸಮಾಜದವರು ಆಚರಿಸ್ಕೊಂಡು ಬರುವಂಥ ಭಾಳಷ್ಟು ಜಾತ್ರೆಗಳಾಗಲಿ ಮಗದೊಂದು ಕಾರ್ಯಕ್ರಮಗಳಾಗಲಿ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತೆ. ಈಗ ನಿಮಗೆ 2 ತಾಜಾ ಉದಾಹರಣೆ. ತಿಂತಿಡಿನಲ್ಲಿ ಕಳೆದ 2 ತಿಂಗಳ ಹಿಂದೆ ಮೌನೇಶ್ವರನ ಜಾತ್ರೆ ನಡೆಯುತ್ತೆ. ಆ ಮೌನೇಶ್ವರನ ಜಾತ್ರೆಯಲ್ಲಿ ಮೂಲ ಸೌಕರ್ಯನೇ ಇಲ್ಲ. ಆ ನದಿ ದಂಡೆನಲ್ಲಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಆ ಬಟ್ಟೆನ ಎಲ್ಲರ ಎದುರುಗಡೆ ಅಲ್ಲೇ ಬಿಚ್ಚಾಕಿ ಎತ್ಕೊಂಡು ಹೋಗೋಕ್ಕಾಗ್ದಿರ ಏನು ತಂದಿರ್ತಾರೋ ಆ ಬಟ್ಟೆ ಹಾಕ್ಕೊಳ್ತಾರೆ ವಿನಃ ಎತ್ಕೊಂಡು ಹೋಗೋಕ್ಕಾಗುವಂಥ ಯಾವುದೇ ಸ್ಥಳ ಇಲ್ಲ ಅವರಿಗೆ. ನಾಚಿಕೆ ಪಟ್ಕೋಬೇಕು ಸರ್ಕಾರಗಳು. ಹಂಪಿ ವಿರೂಪಾಕ್ಷನ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ 15ಕ್ಕೆ 15 ಕಾಳಿಕಾದೇವಿ ಗುಡಿ ಇತ್ತು. ಆ ಗುಡಿನ ರಾತ್ರೋರಾತ್ರಿ ಎತ್ತಿಬಿಟ್ರು. ಇವತ್ತಿಗೂ ಕೂಡ ಆ ಗುಡಿನ ಕಟ್ಟಲಿಲ್ಲ. ಅಲ್ಲದಿರ ಇಡೀ ವರ್ಷ ಒಂದೊಂದು ವರ್ಷಕ್ಕೆ ಒಂದೊಂದು ಸಾರಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಂಪೆ ಉತ್ಸವ ಮಾಡುತ್ತೆ ಸರ್ಕಾರ. ಇಡೀ ಹಂಪೆಗೆ ಆಶೀರ್ವಾದಂತ ಮಾಡಿದಂಥ ವಿಶ್ವಕರ್ಮರನ್ನ ಒಬ್ಬ ಶಿಲ್ಪಿಯನ್ನ ವೇದಿಕೆ ಕರೆಯೋದಿಲ್ಲ. ನಮ್ಮ ಸಮಾಜದಲ್ಲಿ 67 ಜನ ಮಠಾಧಿಪತಿಗಳಿದ್ದಾರೆ. ಒಬ್ಬರನ್ನ ಕರೆದು ಒಂದು ಸನ್ಮಾನ ಮಾಡೋದಿಲ್ಲ. ಒಬ್ಬ ಸಮಾಜದ 5 ಕಸುಬುಗಳನ್ನು ಮಾಡೋದ್ರ ಒಬ್ಬರನ್ನ ವೇದಿಕೆ ಕರೆಯೋದಿಲ್ಲ. ಅವರು ಉತ್ಸವ ಮಾಡ್ತಾರೆ. ಅದೇ ಬೇರೆ ಶಕ್ತಿ ಇರ್ತಕ್ಕಂಥ ಸಮಾಜಗಳಿಗೆ ನಿರ್ಲಕ್ಷ್ಯ ಮಾಡಿದ್ರೆ ಉಳಿತಾರ? ಇದೆಲ್ಲವನ್ನು ಕೂಡ ನಮ್ಮ ಸಮಾಜದವರಿಗೆ ಹೇಳಬೇಕು. ಇನ್ನು ಮುಂದೆ ನಾವೇನಾದ್ರೂ ಎಚ್ಚೆತ್ಕೋಬೇಕಂದ್ರೆ ನಮಗೆ ಮೀಸಲಾತಿ ಬೇಕು. ಕೊನೆಯದಾಗಿ ಒಂದೇ ಮಾತು, ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು. ಕೇವಲ ರಾಜಕೀಯವಾಗಿ ವೇದಿಕೆಗಳಲ್ಲಿ ನಮ್ಮನ್ನು ಹೊಗಳೋದು ಯಾರೂ ಬೇಡ. ನಾವು ಹೊಗಳಿಕೆ ಯಾವುದೇ ವಸ್ತುಗಳನ್ನು ಇವತ್ತರೆಗೂ ಮಾಡಿಕೊಟ್ಟಿಲ್ಲ. ಪ್ರಾಮಾಣಿಕೆಯಿಂದ ದೇಶ ಸೇವೆ ಮಾಡಿದ್ದೇವೆ, ಜನರ ಸೇವೆ ಮಾಡಿದ್ದೇವೆ, ಸಮುದಾಯಗಳ ಸೇವೆ ಮಾಡಿದ್ದೇವೆ. ಆದ್ದರಿಂದ ನಮ್ಮನ್ನು ಪರಿಗಣಿಸುವಂಥ ಕೆಲಸ ಆಗಬೇಕಾದ್ರೆ ನಾವು
ಮೀಸಲಾತಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಇವತ್ತು ಈ ಕಾರ್ಯಕ್ರಮದ ಜೊತೆ ಇಲ್ಲಿ ಏನು ನಾವು ನವೆಂಬರು ಅಥವಾ ಡಿಸೆಂಬರ್ನಲ್ಲಿ ಏನು ಬೀದರಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡ್ತೇವೆ, ಆ ಸ್ಥಳಗಳು ನೋಡಿದ್ದೇವೆ. ಇವತ್ತು ಆ ಸ್ಟೇಡಿಯಂ ಮೂಲಕ ಹೋಗಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿದ್ದೇವೆ. ಅವತ್ತು ಸುಮಾರು ಒಂದು 25,000 ಜನ ನಾವೆಲ್ಲ ಸೇರಿ ನವೆಂಬರ್ನಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ. ಇದು ಮೀಸಲಾತಿಗೋಸ್ಕರ ಮಾಡುವಂಥ ಕಾರ್ಯಕ್ರಮ. ಮೇನ್ ಆಂಕರಿಂಗ್ 3 ಅಮರ ಬಲಿದಾನ ಕಾಶಿಗೆ ತಲುಪಿದ ದೇಶಭಕ್ತಿ ಯಾತ್ರೆ. ಅಮರ ಬಲಿದಾನ ದಿನಾಚರಣೆ ಪ್ರಯುಕ್ತ ಪೂಜ್ಯ ಶ್ರೀ ಹವಾಮಲ್ಲಿನಾಥರ ನೇತೃತ್ವದಲ್ಲಿ ಕಲಬುರಗಿಯಿಂದ ಪ್ರಾರಂಭಗೊಂಡಿದೆ. ಕಲಬುರಗಿಯಿಂದ ಪ್ರಾರಂಭಗೊಂಡ ದೇಶಭಕ್ತಿ ಯಾತ್ರೆಯು ಭಾನುವಾರ ವಾರಣಾಸಿ, ಕಾಶಿ, ವಿಶ್ವನಾಥ ಸ್ಥಳಕ್ಕೆ ತಲುಪಿದೆ. ಈ ಯಾತ್ರೆಯಲ್ಲಿ ದೇಶದ ನಾನಾ ಕಡೆಯಿಂದ ಸಾವಿರಾರು ಭಕ್ತರು ಪಾಲ್ಗೊಂಡು ಪೂಜ್ಯರಿಗೆ ಸಾಥ್ ನೀಡಿದ್ದಾರೆ. ನಮಸ್ಕಾರ, ಜೈ ಹಿಂದ್. ಅಮರ ಬಲಿದಾನ ದಿನಾಚರಣೆ ಪ್ರಯುಕ್ತ ಕಲಬುರಗಿಯಿಂದ ಪ್ರಾರಂಭಗೊಂಡಂಥ ಪರಮ ಪೂಜ್ಯ ಹವಾಮಲ್ಲಿನಾಥರ ನೇತೃತ್ವದ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ದೇಶಭಕ್ತಿ ಯಾತ್ರೆ ಸಹಸ್ರಾರು ದೇಶ ಬಾಂಧವರೊಂದಿಗೆ ನೂರಾರು ವಾಹನಗಳಲ್ಲಿ ಪವಿತ್ರ ಪಾವನ ಕ್ಷೇತ್ರ ಉತ್ತರ ಪ್ರದೇಶದ ಕಾಶಿ ಪ್ರವೇಶಿಸಿದೆ. ಜೈ ಹಿಂದ್, ಜೈ ಭಾರತ್. ಬೀದರ್ ತಾಲೂಕಿನ ಕಾಡ್ವಾದ್ ಗ್ರಾಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಹನುಮಂತರಾವ್ ಶಿವಕುಮಾರ್ ಪೊಲೀಸ್ ಪಾಟೀಲ್ ಹಾಗೂ ಅವರ ಧರ್ಮಪತ್ನಿಯವರಿಂದ ಭಾನುವಾರ ತಮ್ಮ ನಿವಾಸದಲ್ಲಿ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.